ಗ್ರೀನ್ ಪೀಸ್ ಚಪಾತಿ ಮತ್ತು ಹಸಿರು ಚಟ್ನಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕದೆ ಮಾಡಿದಂತಹ ಹಸಿರು ಬಟಾಣಿಯ ಚಪಾತಿ ಇವತ್ತಿನ ರೆಸಿಪಿ. ಅದೇ ರೀತಿ ಹಸಿರು ಚಟ್ನಿ ಸಹ ಅಷ್ಟೇ ರುಚಿಯಾಗಿದೆ ನೋಡಿ. ಈಗ ಒಳ್ಳೆಯದಾಗಿ ಮಾರ್ಕೆಟಲ್ಲಿ ಹಸಿರು ಬಟಾಣಿ ಸಿಗ್ತಾ ಇದೆ, ಹಾಗಾಗಿ ಒಂದು ಸಲ ಚಪಾತಿ ಮಾಡುವ ಅಂತ ಮನಸ್ಸಾಯಿತು. ಈಗ ನೋಡಿ, ಇದರಲ್ಲಿ ನಾನು 2 ಕಪ್ಪಿನಷ್ಟು ಫ್ರೆಶ್ ಹಸಿರು ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಖಾರಕ್ಕೆ ಕಾಯಿಮೆಣಸು ನೋಡಿ ಹಾಕ್ಕೊಳ್ಬಹುದು. ನಾನಿಲ್ಲಿ 2 ಕಾಯಿಮೆಣಸು ಹಾಕಿದ್ದೇನೆ. ನಿಮಗೆ ಸ್ವಲ್ಪ ಖಾರ ಬೇಕನ್ನಿಸಿದರೆ ಹಾಕ್ಕೊಳ್ಬಹುದು ಹೆಚ್ಚು. ದೊಡ್ಡ ತುಂಡು ಶುಂಠಿ, ಇದು ಒಂದು ಸಾಧಾರಣ 2 ಇಂಚಿನಷ್ಟು ದೊಡ್ಡ ತುಂಡು ಶುಂಠಿ ಇದು ನೋಡಿ, ಇದನ್ನು ಸಹ ಹಾಕ್ತೇನೆ. ಮತ್ತು 1 ಹಿಡಿಯಷ್ಟು ದಂಟು ಸಮೇತ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ತರ್ತೇನೆ ನಾನು. ಇದು ನೋಡಿ, ಆಶೀರ್ವಾದ್ ಆಟ ಅಂದರೆ ಗೋಧಿ ಹಿಟ್ಟು. ನಾನು ಹೆಚ್ಚಾಗಿ ಇದನ್ನೇ ತರುವುದು. ಒಂದು 3 ಕಪ್ಪಿನಷ್ಟು, ಅಂದರೆ ನಾನೊಂದು 3 ಹಿಡಿಯಷ್ಟು ಹಾಕಿದ್ದೇನೆ ಕೈಯಲ್ಲಿ. ಸಾಧಾರಣ 3 ಕಪ್ಪಿನಷ್ಟು ಬರ್ತದೆ ಅದು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ನಾನು ಹಸಿರು ಬಟಾಣಿಯ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೇನೆ ನೋಡಿ, ಅದನ್ನೀಗ ಗೋಧಿ ಹಿಟ್ಟಿನ ಮೇಲೆ ಹಾಕಿದ್ದೇನೆ ನೋಡಿ. ಅದೇ ರೀತಿ 1 ಟೀ ಸ್ಪೂನ್ನಷ್ಟು ಅಜ್ವಾಯನ್, ಓಂಕಾಳು, ಇದನ್ನು ಸಹ ಅಷ್ಟೇ, ಅದು ಒಳ್ಳೆಯದಾಗ್ತದೆ, ಪರಿಮಳ ಮತ್ತು ರುಚಿ ಸಹ ಅಷ್ಟೇ ಒಳ್ಳೆಯದಿದೆ ಇದು. ಇದನ್ನು ಹಾಕಿದ್ದೇನೆ. ನಂತರ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಮತ್ತು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಇದಿಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ, ಚೆನ್ನಾಗಿ. ನಂತರ ನೀರು ಬೇಕಿದ್ದರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಬೇಡ. ನಾನು ಇದನ್ನೀಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ. ಈ ರೀತಿ ಹಸಿರು ಬಟಾಣಿಯ ಕಲರ್ ಬಿಟ್ಟರೆ ನಾನು ಯಾವುದೇ ಕಲರನ್ನು ಬಳಸಿಲ್ಲ ಇದಕ್ಕೆ. ಆದರೆ ಸಹ ಚಪಾತಿಯ ಕಲರ್ ಅಂತೂ ತುಂಬ ಹಸಿರಾಗಿ ಚೆನ್ನಾಗಿ ಬಂದಿದೆ. ಫ್ರೆಶ್ ಬಟಾಣಿ ಸಿಕ್ಕಿತ್ತು, ಹಾಗಾಗಿ ನೋಡಿ. ಈಗ ನಾನು ಎಣ್ಣೆ ಈಗ ಹಾಕ್ತಾ ಇದ್ದೇನೆ. ಇನ್ನು ಚಪಾತಿ ಹಿಟ್ಟು ಹೇಗೆ ಅಂಟು ಮಾಡ್ತೇವೆ ನೋಡಿ, ಅದೇ ರೀತಿ ಅಂಟು ಮಾಡಿದರೆ ಆಯಿತು. ಸ್ವಲ್ಪ ಸಾಫ್ಟಾಗಿದ್ದರೆ ಒಳ್ಳೆಯದು ನೋಡಿ. ಈ ರೀತಿ ಮಿಕ್ಸ್ ಮಾಡಿ ನಾನು ಇದನ್ನು ಅಂಟು ಮಾಡಿ ಒಂದು 10 ನಿಮಿಷ, 10-15 ನಿಮಿಷ ಪಕ್ಕಕ್ಕೆ ಇಡ್ತೇನೆ ನಾನು ಇದನ್ನು. ಅಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡುವಷ್ಟೊತ್ತಿಗೆ ಇದು ನೆಂದಿರ್ತದೆ ಸ್ವಲ್ಪ, ಅಷ್ಟೇ ಸಾಕು. ನಾನಿಲ್ಲಿ ದಂಟು ಸಮೇತ ನಾನು 1-1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೇನೆ ನೋಡಿ. ಇದನ್ನು ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ತುಂಬ ಇದೆ ನೋಡಿ, ಅದಕ್ಕೋಸ್ಕರ ದಂಟು ಸಮೇತ ಹಾಕ್ತೇನೆ ನಾನು ಹೆಚ್ಚಾಗಿ ಎಲ್ಲ ಪದಾರ್ಥಕ್ಕೂ ಸಹ. ಮತ್ತು ಖಾರಕ್ಕೆ ನೋಡಿ ಕಾಯಿಮೆಣಸು ಸಹ ಹಾಕ್ಕೊಳ್ಬಹುದು. ಇದಕ್ಕೆ ನಾವು ಯಾವುದೇ ತೆಂಗಿನ ತುರಿ ಅಥವಾ ಹುರಿಗಡಲೆ ಬಳಸ್ತಾ ಇಲ್ಲ. ತೆಂಗಿನ ತುರಿ ಹಾಕದೆ ಸಹ ತುಂಬ ರುಚಿಯಾಗ್ತದೆ. ಮೊಸರು ಹಾಕ್ತೇನೆ ನಾನು ಇದಕ್ಕೆ. ಖಾರಕ್ಕೆ ನೋಡಿ ಕಾಯಿಮೆಣಸು, ನಾನಿಲ್ಲಿ 1 ಕಾಯಿಮೆಣಸು ಹಾಕ್ತೇನೆ, ತುಂಬ ಖಾರ ಇದೆ ಇದು. ದೊಡ್ಡ ತುಂಡು ಶುಂಠಿ ಇದಕ್ಕೆ ಸಹ ಮತ್ತು 4 ಟೇಬಲ್ ಸ್ಪೂನ್ನಷ್ಟು ಹುಳಿ ಇಲ್ಲದ ಮೊಸರನ್ನು ಹಾಕ್ತಾ ಇದ್ದೇನೆ, ಫ್ರೆಶ್ ಮೊಸರಿದು. ಇದನ್ನು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನುಣ್ಣಗೆ ರುಬ್ಬಬೇಕಿದನ್ನು. ಹುಳಿ ಹಾಕುವ ಅಗತ್ಯ ಇಲ್ಲ. 4 ಗೇರು ಬೀಜ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತದೆ. ಅದೇ ರೀತಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗೆದ್ರೆ ಚಟ್ನಿ ರೆಡಿ ಆಯಿತು ನೋಡಿ. ಎಷ್ಟು ನುಣ್ಣಗಾಗ್ತದೆ ಅಷ್ಟು ಮಾಡಿದರೆ ಸಾಕು. ಮಿಕ್ಸಿಯಲ್ಲಿ ತುಂಬ ನುಣ್ಣಗಾಗೋದಿಲ್ಲ, ಹೊಸ ಮಿಕ್ಸಿ ಆದರೆ ಮಾತ್ರ ಅದು ಚೆನ್ನಾಗಿ ನುಣ್ಣಗಾಗ್ತದೆ ನೋಡಿ. ಚಟ್ನಿ ರೆಡಿ ಆಯಿತು. ಖಂಡಿತ ಒಮ್ಮೆ ಈ ಚಟ್ನಿಯನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇದು ಖಾಲಿ ಚಪಾತಿಗೆ ಅಂತಲ್ಲ, ದೋಸೆಗೆ ಮತ್ತು ಸ್ಯಾಂಡ್ವಿಚ್ ಮಾಡಿದರೆ ಎಲ್ಲ ಈ ಚಟ್ನಿ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ಇದು ತುಂಬ ಹೆಲ್ದಿ ಚಟ್ನಿ ಕೂಡ. 10 ನಿಮಿಷದಲ್ಲಿ ಚಟ್ನಿ ರೆಡಿ ಆಯಿತು. ಈಗ ಚಪಾತಿ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ನಾದಿ, ನಂತರ ನಮಗೆ ಬೇಕಾದಷ್ಟು ದೊಡ್ಡ ಸೈಜಲ್ಲಿ ಚಪಾತಿಯ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುವ. ನಂತರ ಒಂದೊಂದೇ ಚಪಾತಿಯನ್ನು ಲಟ್ಟಿಸಿದ್ರಾಯಿತು ನೋಡಿ. ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಮೀಡಿಯಮ್ ಸೈಜಿನ ಒಂದು ಉಂಡೆ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಇದೇ ರೀತಿ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಈಗ ಇದನ್ನು ಮಾಮೂಲಿ ಚಪಾತಿ ನಾವು ಹೇಗೆ ಲಟ್ಟಿಸ್ತೇವೆ ನೋಡಿ, ಅದೇ ರೀತಿ ಲಟ್ಟಿಸಿ ಮಾಡಬೇಕು. ಸ್ವಲ್ಪ ಹುಡಿ ಏನಾದರೂ ಬೇಕಿದ್ದರೆ ಗೋಧಿ ಹಿಟ್ಟು ಹಾಕ್ಕೊಳ್ಬಹುದು ಲಟ್ಟಿಸುವಾಗ. ನಾನು ಸ್ವಲ್ಪ ಹಾಕಿದ್ದೇನೆ ನೋಡಿ, ಗೋಧಿ ಹಿಟ್ಟು ಸ್ವಲ್ಪ ಹಾಕಿದ್ದೇನೆ, ಇದೇ ಸಾಕಾಗ್ತದೆ. ಈ ರೀತಿ ಎರಡೂ ಕಡೆ ಸಹ ಸ್ವಲ್ಪ ಗೋಧಿ ಹಿಟ್ಟನ್ನು
ಸುತ್ತಾಗಿಸಿ ನಂತರ ಲಟ್ಟಿಸಬೇಕು. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ ಈ ರೋಟಿ. ಆ ರೀತಿ ಲಟ್ಟಿಸಬೇಕು. ನೋಡಿ ಎಷ್ಟು ದೊಡ್ಡದು ಸಾಕು. ನಾನು ಕಾವಲಿ ಬಿಸಿ ಆಗಲಿಕ್ಕಿಲ್ಲಿ ಈಗಾಗಲೇ ಇಟ್ಟಿದ್ದೇನೆ, ಲೋ ಟು ಮೀಡಿಯಮ್ ಹೀಟಲ್ಲಿ. ಇದಕ್ಕೆ ನೋಡಿ ಈಗ ಹಾಕ್ತಾ ಇದ್ದೇನೆ. ಇದು ಬಿಳಿಯದಾದ ನಾನ್ ಸ್ಟಿಕ್ ಪ್ಯಾನ್. ಇದು ಕಬ್ಬಿಣದ ಬಾಣಲೆಯಲ್ಲಿ ಸಹ ಮಾಡ್ಬೋದು. ಇದು ಒಂದು ಸಲ ಚೆನ್ನಾಗಿ ಬಿಸಿ ಮಾಡಿದರೆ ನಂತರ ಮೆಲ್ಲ ಉರಿಯಲ್ಲಿ ಸಹ ನಾವು ಇದನ್ನು ರೋಟಿ ಬೇಯಿಸ್ಬೋದು. ಇದರಲ್ಲಿ ಅಷ್ಟು ಬಿಸಿಯಾಗಿರ್ತದೆ. ಇದು ಸ್ವಲ್ಪ ವೆಯ್ಟ್ ಇದೆ ಇದು ಪ್ಯಾನ್ ಮಾತ್ರ. ಈಗ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಚಪಾತಿ. ಹಾಗೆ ಒಂದು ಸೈಡ್ ತಿರುಗಿಸಿ ಹಾಕಿ ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವುದೇ ಬಳಸಬಹುದು. ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೂ ನಿಮಗಿಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ. ನೋಡಿ ಚಪಾತಿ ಇಲ್ಲಿ ರೆಡಿ ಆಯಿತು. ಹಸಿರು ಚಪಾತಿ ಬಟಾಣಿದು ಪರಿಮಳ ಮತ್ತು ರುಚಿ ಅಷ್ಟೇ ಚೆನ್ನಾಗಿದೆ. ಓಂಕಾಳು ಹಾಕಿದ್ದೇವೆ, ಶುಂಠಿ ಕಾಯಿ ಮೆಣಸೆಲ್ಲ ಹಾಕಿದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಹ ಕೊಡ್ತದೆ. ಇದು ಖಾಲಿ ಹಸಿಮೆಣಸಿನದೇ ಟೇಸ್ಟ್ ಇಲ್ಲ ಇದರಲ್ಲಿ. ನೋಡಿದ್ರಲ್ಲ, ಇದೇ ರೀತಿ ನಾನು ಎಲ್ಲ ಚಪಾತಿಯನ್ನು ಸಹ ರೆಡಿ ಮಾಡಿದ್ದೇನೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.